ಎನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಪ್ರಭಾಕರ್ ಬಡಾವಣೆಯಲ್ಲಿ ಕೆರೆಗೆ ಹರಿಯುತ್ತಿರುವ ಯುಜಿಡಿ ಕೊಳಕು ನೀರು, ನಗರಸಭೆ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರ ಆಕ್ರೋಶ. ಚಿಂತಾಮಣಿ ನಗರದ ಪ್ರಭಾಕರ್ ಬಡಾವಣೆಯ ವಾರ್ಡ್ 10ರಲ್ಲಿರುವ ಮಾಳಪಲ್ಲಿ ಕೆರೆಯ ಸ್ವಿಮ್ಮಿಂಗ್ ಪೂಲ್ ಹತ್ತಿರ ಪರಿಸರವು ಸಂಪೂರ್ಣವಾಗಿ ಕಲುಷಿತಗೊಂಡಿದ್ದು, ಸ್ಥಳೀಯರು ಹಾಗೂ ವಾಯು ವಿಹಾರಿಗಳು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ಕಳೆದ 20 ರಿಂದ 25 ದಿನಗಳಿಂದ ಇಲ್ಲಿನ ಯುಜಿಡಿ ಸಂಪೂರ್ಣವಾಗಿ ಬ್ಲಾಕ್ ಆಗಿದ್ದು, ಕೊಳಚೆ ನೀರು ರಸ್ತೆಯ ಪಕ್ಕದಲ್ಲಿರುವ ಚಾನೆಲ್ನ ಮೂಲಕ ನೇರವಾಗಿ ಕೆರೆಗೆ ಹರಿಯುತ್ತಿದೆ. ಈ ಭಾಗದಲ್ಲಿ ಪ್ರತಿನಿತ್ಯ ನೂರಾರು ನಾಗರಿಕರು ವಾಯು ವಿಹಾರ ನಡೆಸುತ್ತಾರೆ. ಆದರೆ ಯುಜಿಡಿ ನೀರು ತುಂಬಿ ಹರಿಯುತ್ತಿರುವುದರಿಂದ ಇಡೀ ಪ್ರದೇಶದಲ್ಲಿ ತಡೆಯಲಾರದ ದುರ್ನಾತ ಹರಡಿದ್ದು, ನೆಮ್ಮದಿಯಿಂದ ಉಸಿರಾಡಲು ಸಾಧ್ಯವಾಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಲುಷಿತ ನೀರು ಕೆರೆಗೆ ಸೇರುತ್ತಿರುವುದರಿಂದ ಪರಿಸರ ಹಾಗೂ ಅಂತರ್ಜಲ ಹಾಳಾಗುವ ಆತಂಕ ಎದುರಾಗಿದೆ. ಈ ಸಮಸ್ಯೆಯ ಕುರಿತು ನಗರಸಭೆ ಅಧಿಕಾರಿಗಳು ಮತ್ತು ಕಮಿಷನರ್ ಅವರಿಗೆ ಫೋನ್ ಮುಖಾಂತರ ಹಾಗೂ ಸ್ಕ್ರೀನ್ ಶಾಟ್ಗಳನ್ನು ಕಳುಹಿಸುವ ಮೂಲಕ 10 ಬಾರಿ ದೂರು ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಮಾಜಿ ನಗರಸಭಾ ಸದಸ್ಯ ಮೊಹಮ್ಮದ್ ಶಫೀಕ್ ಅವರ ಆರೋಪವಾಗಿದೆ. ಅಧಿಕಾರಿಗಳು ಸ್ಥಳಕ್ಕೆ ಬಂದು ಪರಿಶೀಲಿಸುವ ಕನಿಷ್ಠ ಸೌಜನ್ಯವನ್ನ ತೋರುತ್ತಿಲ್ಲ ಎಂದು ಅವರು ಆಕ್ರೋಶ ಹೊರಹಾಕಿದ್ದಾರೆ. ಮಾಜಿ ಸಚಿವರು ಹಾಗೂ ನಗರಸಭೆ ಅಧಿಕಾರಿಗಳು ನಗರದ ಅಭಿವೃದ್ಧಿಗಾಗಿ ಕೋಟ್ಯಾಂತರ ರೂಪಾಯಿ ಅನುದಾನ ತಂದಿದ್ದೇವೆ ಎಂದು ಹೇಳಿಕೊಳ್ಳುತ್ತಾರೆ. ಆದರೆ ಕಣ್ಣೆದುರೇ ಯುಜಿಡಿ ನೀರು ಕೆರೆಗೆ ಸೇರುತ್ತಿದ್ದರೂ ಕ್ರಮ ಕೈಗೊಳ್ಳದಿರುವುದು ಇವರ ಅಭಿವೃದ್ಧಿ ಕೆಲಸಗಳ ದಕ್ಷತೆಯನ್ನ ಎತ್ತಿ ತೋರಿಸುತ್ತದೆ. ಜಿಲ್ಲಾಧಿಕಾರಿಗಳು ಹಾಗೂ ನಗರಸಭೆಯ ಹಿರಿಯ ಅಧಿಕಾರಿಗಳು ತಕ್ಷಣವೇ ಈ ಸಮಸ್ಯೆಯತ್ತ ಗಮನ ಹರಿಸಿ ಬ್ಲಾಕ್ ಆಗಿರುವ ಯುಜಿಡಿ ಲೈನ್ಗಳನ್ನು ಸರಿಪಡಿಸಿ ಕೆರೆಗೆ ಕಲುಷಿತ ನೀರು ಸೇರುವುದನ್ನು ತಪ್ಪಿಸಬೇಕು ಎಂದು ಮೊಹಮ್ಮದ್ ಶಫೀಕ್ ಒತ್ತಾಯಿಸಿದ್ದಾರೆ. ತಮಗೆಲ್ಲ ತಿಳಿದಿರೋ ಪ್ರಕಾರ ಏನು ಈ ಮಾಡಪಲ್ಲಿ ಕೆರೆ ಇದೆಲ್ಲ ಸ್ವಿಮ್ಮಿಂಗ್ ಪೂಲ್ ಹತ್ರ ವಾರ್ಡ್ ನಂಬರ್ 10 ಅನ್ಸುತ್ತೆ. ಇವತ್ತು ಏನು ಯುಜಿಡಿ ಬ್ಲಾಕ್ ಆಗಿ ಸುಮಾರು 20 ರಿಂದ 25 ದಿವಸದಿಂದ ಸುಮಾರು ಕಂಪ್ಲೇಂಟ್ಗಳು ಹೇಳಿದ್ರೇನು ಫೋನ್ ಮುಖಾಂತರ ಯಾರಿಗೂ ಸಹಕರಿಸದೆ ಇವತ್ತು ಅಲ್ಲಿ ವಾಯು ವಿಹಾರ ಮಾಡುವಂಥ ಜನರು ನನಗೆ ಫೋನ್ ಮಾಡಿಬಿಟ್ಟು ಹೇಳ್ತಾರೆ, ಸರ್ ತಾವಾದರೂ ಧ್ವನಿ ಎತ್ತಿ ಇದರ ಬಗ್ಗೆ, ನಾವು ಹೇಳಿ ಹೇಳಿ ಸಾಕಾಗ್ಬಿಟ್ಟಿದೆ, ಮೊಬೈಲ್ಗಳಲ್ಲಿ ಸ್ಕ್ರೀನ್ ಶಾಟ್ಗಳು ಹಾಕಿನೂ ಸಾಕಾಗ್ಬಿಟ್ಟಿದೆ, ಇವ್ರ ಗಮನ ಹರಿಸಲ್ಲ. ನಾನು ಅಲ್ಲಿ ಹೋಗಿದ್ದೆ. ಏನು ಇವತ್ತು ಕನಂಪಲ್ಲಿ ಕೆರೆ ಇದೆ ಅಲ್ಲ, ಮಾಡಪಲ್ಲಿ ಕೆರೆ, ಸಾರಿ ಕನಂಪಲ್ಲಿ ಅಲ್ಲ ಮಾಡಪಲ್ಲಿ ಕೆರೆ, ಏನು ನಮ್ಮ ಮಾಜಿ ಮಂತ್ರಿಗಳು ಕೋಟಿಗಳು ತಂದು ಹಾಕ್ತಾ ಇದ್ದಾರೆ ಅದಕ್ಕೆ ಅನುದಾನ. ಇವತ್ತು ಆ ಕೆರೆಯಲ್ಲಿ ಯುಜಿಡಿಗಳು ಬ್ಲಾಕ್ ಆಗಿಬಿಟ್ಟು ನೀರು ಹರಿತಾ ಇದೆ. ಯುಜಿಡಿ ನೀರು ಏನು ಈ ಗೋಪಸಂದ್ರ ಕೆರೆಯಲ್ಲಿ ಹೇಗೆ ಹರಿತಾ ಇತ್ತು ಅದೇ ರೀತಿಯಾಗಿ ಹರಿತಾ ಇದೆ. ವಾಯು ವಿಹಾರ ಮಾಡೋ ಅಂತ ಜನರಿಗಲ್ಲೂ ನೆಮ್ಮದಿ ಇಲ್ದಂಗೆ ಆಗ್ಬಿಟ್ಟಿದೆ. ವಾಸನೆ, ಗೊಬ್ಬು ವಾಸನೆ. ಪಾಪ ಫೋನ್ ಮಾಡಿದ್ರೆ ಹೋದೆ ನೋಡಿದೆ ನಾನು. ಇವತ್ತು ವಿಡಿಯೋಸ್ ಐತೆ, ಫೋಟೋಸ್ ಐತೆ, ತಾವೆಲ್ಲ ಗಮನಿಸ್ಬೋದು. ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಏನು ನಮ್ಮ ಮಾಜಿ ಮಂತ್ರಿಗಳು ಗಮನಿಸ್ತಾ ಇಲ್ವೋ ಚಿಂತಾಮಣಿ ವಿಚಾರವಾಗಿ, ಅಥವಾ ಕಮಿಷನರು ಏನು ಪಾಪ ನಾನು ಇಲ್ದಿದ್ರೆ ಚಿಂತಾಮಣಿ ಇಲ್ಲ ಅಂತ ಹೇಳೋ ರೀತಿಯಲ್ಲಿ ಅವ್ರು ಕೆಲಸಗಳು ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಡ್ತಾರಲ್ಲ. ಕೋಟಿಗಳು ಆ ಕೋಟಿಗಳು ನಂಗಂತೂ ಅರ್ಥ ಆಗಿಲ್ಲ. ಆ ಕೋಟಿಗಳು ಇರುವಾಗ ಕೆಲಸ ಕಾರ್ಯಗಳು ಹಾಕ್ಬೇಕಲ್ಲ, ಇವತ್ತು ಯಾಕೆ ಆಗ್ತಾ ಇಲ್ಲ? ಇದಕ್ಕೂ ನಮ್ಮ ಜಿಲ್ಲಾಧಿಕಾರಿಗಳು ಜವಾಬ್ದಾರಿ ಇದೆ. ಯಾಕಂದ್ರೆ ಅವ್ರದ್ದು ಜವಾಬ್ದಾರಿ ಇದೆ. ಈಗ ಅವರು ಆಡಳಿತ ಅಧಿಕಾರಿ ಆಗಿದ್ದಾರೆ. ಆಡಳಿತ ಅಧಿಕಾರಿ ಆಗಿರೋದ್ರಿಂದ ಅವ್ರದ್ದು ಜವಾಬ್ದಾರಿ ಇರುತ್ತೆ. ಫಾಲೋ ಅಪ್ ಮಾಡ್ಬೇಕಲ್ಲ. ಯಾರೋ ಹೇಳಿದ್ದೆಲ್ಲ ಸತ್ಯ ಅಂತ ಕೇಳ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಮೊನ್ನೆ ಜಿಲ್ಲಾಧಿಕಾರಿಗಳು ಬಹಳಷ್ಟು ಸಮಸ್ಯೆ ನಿಮ್ಮ ಚಿಂತಾಮಣಿ ನಗರ ಭಾಗದಲ್ಲಿ ಸುಮಾರಿದೆ. ನಾನು ಹೇಳಿದೆಲ್ಲ ಗೋಪಸಂದ್ರ ಕೆರೆನೂ ಅದೇ ಗತಿ. ಯಾಕೆ ಈ ರೀತಿ ಆಗ್ತಾ ಇದೆ? ಯುಜಿಡಿ ಬ್ಲಾಕ್ ಆಗಿ 20-25 ದಿವಸದಿಂದ ನೀರು ಹೋಗ್ತಾ ಇದೆ ಕೆರೆ ಒಳಗಡೆ ಅಂತ ಜನರು ಅವ್ರು ಕಂಪ್ಲೇಂಟ್ ಮಾಡಿದ್ರೆ ಫೋನ್ ಮುಖಾಂತರ ಇನ್ನೊಂದು ಹೇಳಿದ್ರೆ ಗಮನ ಹರಿಸದೆ ಉಡಾಫೆ ಮಾತುಗಳು, ಉಡಾಫೆ ಉತ್ತರಗಳು ಕೊಡ್ತಾರಂತೆ. ಅಟ್ಲೀಸ್ಟ್ ವಾಟ್ಸಪ್ಗಳಲ್ಲಿ ಇನ್ನೊಂದು ಮಾತ್ರ ಹಾದ್ರೂ ಏನು ಕ್ರಮ ಜರುಗಿಸಿಲ್ಲ. ಏನು ಮಾಡ್ಬೇಕಂತಿದ್ದೀರ? ಹೋಗ್ಲಿ ಚಿಂತಾಮಣಿಗೆ
ಕಲುಷಿತ ನೀರು ಎಲ್ಲ ಕುಡಿಬೇಕಾ? ಆ ಬೋರ್ವೆಲ್ಗಳೆಲ್ಲ ಅದು ಇಳಿದು ಹೋಗ್ಲಾ? ಆಕ್ಷನ್ ತಗೊಳ್ತಾರ ಹೋಗ್ತಾರ, ಅವ್ರು ಬಿಟ್ಟಿರೋದು. ಯಾಕಂದ್ರೆ ಅವ್ರಿಗೆ ನಾವು ಜಾಸ್ತಿ ಹೇಳಕ್ಕಾಗಲ್ಲ. ಅವ್ರು ಜಾಸ್ತಿ ಹೇಳಕ್ ಹೋದ್ರೆ ಪಾಪ ಅವರು ಬೇರೆ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ತಾರ. ಅವರೆಲ್ಲ ಒಳ್ಳೇದು ಹೇಳಿದ್ರೆ ಅಷ್ಟೇ, ಎಲ್ಲರೂ ಹಂಗೆ. ಇವತ್ತು ಅವ್ರ ಕರ್ತವ್ಯ, ಕಮಿಷನರ್ ಕರ್ತವ್ಯ ಅದು ಮಾಡಬೇಕಾಗಿತ್ತು. ಒಂದ್ ಕಡೆ ಕೂತ್ಕೊಳೋದಲ್ಲ, ಹೋಗ್ಬಿಟ್ಟು ನೋಡ್ಬೇಕು ಅಧಿಕಾರಿಗಳು ಯಾರಿದ್ದಾರೆ ಅಂತ. ಹೆಲ್ತ್ ಇನ್ಸ್ಪೆಕ್ಟರ್ಸ್ ಎಲ್ಲ ಏನ್ ಮಾಡ್ತಾ ಇದಾರೆ ಅಲ್ಲಿ? ಜನರ ಟ್ಯಾಕ್ಸ್ ದುಡ್ಡು ತಗೊಳಲ್ವಾ ನೀವೆಲ್ಲ? ಇವತ್ತು ಈ ಮಾಡಪಲ್ಲಿ ಕೆರೆಯಲ್ಲಿ UGD ನೀರು ಹೋಗ್ತಾ ಇದೆ ಅಂದ್ರೆ ಏನ್ ಹೇಳ್ಬೇಕ್ರಿ? ಮಂತ್ರಿಗಳ ಏರಿಯಾ, ಮಾಜಿ ಮಂತ್ರಿಗಳ ಏರಿಯಾ ಅದು. ಅಲ್ಲೇ ಈ ರೀತಿ ಇದ್ರೆ ಇನ್ನು ಬೇರೆ ಕಡೆ ಯಾವ ರೀತಿ ನೀವು ನೋಡ್ಕೊಂತೀರಾ ಅಂತ. ಆದಷ್ಟು ಬೇಗ ಆ ಕಂಪ್ಲೇಂಟ್ಸ್ ಎಲ್ಲ ಸಾಲ್ವ್ ಮಾಡಬೇಕು. ಅಟ್ಲೀಸ್ಟ್ ನೆಮ್ಮದಿಯಿಂದ ಅಲ್ಲಿ ಏನು ವಾಕಿಂಗ್ ಮಾಡ್ತಾ ಇದ್ದಾರೆ, ವಾಯು ವಿಹಾರ ಮಾಡ್ತಾ ಇದ್ದಾರೆ, ಅಟ್ಲೀಸ್ಟ್ ಅವ್ರಿಗಾದ್ರೂ ನೆಮ್ಮದಿಯಾಗಿ ಸಿಗ್ಲಿ. ಅದನ್ನು ಅಲ್ಲೂ ಇಲ್ದಂಗೆ ಮಾಡಿಬಿಡ್ತಾ ಇದ್ದೀರಲ್ಲ ಅಷ್ಟೇ. ಧನ್ಯವಾದಗಳು.